ಜನ್ಮ ಜನ್ಮಾಂತರದಿಂದನೂ ನಮಗೆ ಪರಿಚಯ ಇದೆಯೇನು ಅನ್ನಂಗೆ ನಮ್ಮನ್ನು ಕರೆದರು. ಅವರ ಹೆಸರಿನಿಂದ, ಅವರ ಆಶೀರ್ವಾದ ಬಲದಿಂದ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಬರ್ತೀವಿ. ಕರ್ನಾಟಕದಾದ್ಯಂತ ಕೀರ್ತಿ ಇದೆ ಅಂದರೆ ಅದಕ್ಕೆ ಈ ಮಹಾನುಭಾವರು ಕಾರಣ. ಯಾರು ನಂಬ್ತಾರೆ ಅವರು ಮೆಟ್ಲು ಹತ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಾರೆ. ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೂ ಜನ್ಮಾಂತರದ ಪುಣ್ಯ ಬೇಕು, ಇಲ್ದ್ರೆ ಎಲ್ಲರಿಗೂ ಸುಲಭದಲ್ಲಿ ಸಿಗಲ್ಲ. ಮನುಷ್ಯ ಏನು ಅಂತಂತಂದರೆ ಸ್ವಾಭಾವಿಕವಾಗಿ ಅವನ ಗುಣ ಏನು ಅಂದರೆ ಹತ್ತಿದ ಏಣಿನೇ ಮರ್ತು ಬಿಡ್ತಾನೆ, ಮತ್ತೆ ಇಳಿಬೇಕಾದ್ರೆ ಅವನು ಯೋಚನೆ ಮಾಡಲ್ಲ. ಹಾಗಾಗಿ ನಮಗೆ ಜೀವನದಲ್ಲಿ ಒಂದು ಅನುಭವ ಆಯಿತು. ನಾನು ನನ್ನ ಹೆಂಡತಿ ಇಬ್ಬರೇ, ಅವಾಗ ಇನ್ನೂ ಮಕ್ಕಳಾಗಿರಲಿಲ್ಲ. ನನ್ನ ಕನಸಿನಲ್ಲಿ ಯಾರೋ ಒಬ್ಬರು ಅಜ್ಜಾರು ಬರ್ತಾರೆ, ಮನೆ ಬಾಗಿಲಲ್ಲಿ ನಿಂತ್ಕೊಳ್ತಾರೆ. ನಾನು ನೀರು ತರಕ್ಕೆ ಹೋಗು ಅಂದ್ರೂ ಬೀಳಲ್ಲ, ಅಡ್ಡ ನಿಂತಿರ್ತಾರೆ. ಯಾರು ಅಂತ ಕೇಳಬೇಕು ಅಂತಾಯಿದ್ರು. ಆವಾಗ ನಮ್ಮ ಗುರು ಸಮಾನ ಮಾರ್ಗದರ್ಶಕನೂ ಗುರುವಾಗುತ್ತಾನೆ ಅಂತ ಇಲ್ಲಿಗೆ ಸಂಬಂಧ ಇದ್ದಂಥ ಕೂಡ್ಲಿ ಮಂಜುನಾಥಯ್ಯರಂತ ಅವರು, ನೀನು ಹೋಗಿದ್ದಲ್ಲ ಅವರೇ ಬರ್ತಾ ಇರೋದು, ಕರ್ಕೊಂಡೋಗ್ಬಿಟ್ಟು ಒಂದು ಸತಿ ಕಾಲಿಗೆ ನಮಸ್ಕಾರ ಮಾಡಿ ಕರ್ಕೊಂಬ ಅಂತ ಹೇಳಿದ್ರು. ಆವಾಗ ಇಲ್ಲಿಗೆ ಕರ್ಕೊಂಬಂದಾಗ ಇವರೇ ನನ್ನ ಕನಸಿಗೆ ಬರ್ತಾಯಿದ್ದಿದ್ದು ಅಂತ ನನ್ನ ಹೆಂಡತಿ ಹೇಳಿದ್ಲು. ನಮ್ಮಿಬ್ಬರನ್ನೂ ಅವರು ಯಾವ ರೀತಿ ಕರೆದ್ರು ಅಂದರೆ ಇದೇ ಮಠದಲ್ಲಿ ನನಗೆ ಹೇಳ್ಕೊಳ್ಬೇಕು ಅಂದರೆ ಹೆಮ್ಮೆ ಮತ್ತು ಆನಂದ ಆಗುತ್ತೆ. ಏನೋ ಜನ್ಮ ಜನ್ಮಾಂತರದಿಂದನೂ ನಮಗೆ ಪರಿಚಯ ಇದೆಯೇನು ಅನ್ನಂಗೆ ನಮ್ಮನ್ನು ಕರೆದ್ರು, ಬಾಚಿ ತಬ್ಬಿದ್ರು, ಆಶ್ರಯ ಕೊಟ್ಟರು, ಆಶೀರ್ವಾದ ಮಾಡಿದ್ರು. ಅವರ ಹೆಸರಿನಿಂದ, ಅವರ ಆಶೀರ್ವಾದ ಬಲದಿಂದ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಬರ್ತೀವಿ. ನಮಗೇನು ಇರಲಿಲ್ಲ. ನಾನು ಭದ್ರಾವತಿ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿದಾಗ 167 ರೂಪಾಯಿ ಸಂಬಳದಲ್ಲಿದ್ದೆ. ಇವತ್ತು ಬೆಂಗಳೂರಲ್ಲಿ 2 ಮನೆ ಕಟ್ಟಿದ್ದೀನಿ, 6 ಮದುವೆ ಮಾಡಿದ್ದೀನಿ. ನನಗೆ ಕರ್ನಾಟಕದಾದ್ಯಂತ ಕೀರ್ತಿ ಇದೆ ಅಂದರೆ ಅದಕ್ಕೆ ಈ ಮಹಾನುಭಾವರು ಕಾರಣ, ಈ ಮಹಾನುಭಾವರೇ ಕಾರಣ. ನಾನು ಇವರಲ್ಲಿ ನೋಡಿರೋದನ್ನು ಉತ್ತರ ಕರ್ನಾಟಕದಲ್ಲಿ ನನಗೆ ಅನೇಕ ಕಡೆ ಕರೆಸ್ತಾರೆ. ನಾನು ಹೇಳಿದ್ರೆ ಎಲ್ಲರೂ ಸೋಜಿಗ ಅಂತ ಅವ್ರಿಗೆ ಅನಿಸುತ್ತೆ. ಆದರೆ ದೈವ ರಹಸ್ಯ ಯಾರು ನಂಬ್ತಾರೆ ಅವರು ಮೆಟ್ಲು ಹತ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಾರೆ. ಯಾರು ನಂಬಲು ಅವರು ಅಷ್ಟೇ. ಏಕೆಂದರೆ ಗುರುವಿನ ಒಂದು ಸಾಕ್ಷಾತ್ಕಾರ ಆಗಬೇಕು ಅಂದ್ರೂ ಜನ್ಮಾಂತರದ ಪುಣ್ಯ ಬೇಕು, ಇಲ್ದ್ರೆ ಎಲ್ಲರಿಗೂ ಸುಲಭದಲ್ಲಿ ಸಿಗಲ್ಲ. ಹಾಗಾಗಿ ಅಂಥ ಸರ್ವಶ್ರೇಷ್ಠ ಗುರುವನ್ನು ಒಂದು ನಮ್ಮ ಗುರುಗಳದ್ದು ಹೇಳ್ಬಿಡ್ತೀನಿ. ನಾನು ಭದ್ರಾವತಿಲಿದ್ದಾಗ ಮನೆ ಕಟ್ಟಿಸ್ಬೇಕು ಅಂತೆಲ್ಲ ರೆಡಿ ಮಾಡಿದ್ದೆ. ಆವಾಗೇನಾಯಿತು ಅಂತಂತಂದರೆ ನನ್ನ ಮನೆ ಆಗಲಿಲ್ಲ. ಎಲ್ಲರಿಗಿಂತ ಮುಂಚೆ ನನ್ನ ಹತ್ರ ಅವತ್ತೇ ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡಿದ್ದು 1,30,30,000 ರೂಪಾಯಿ ಇತ್ತು. ಅಂಥದ್ರಲ್ಲಿ 60-70 ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಒಳ್ಳೆ ಮನೆ ಆಗುತ್ತೆ. ಅವತ್ತಷ್ಟು ದುಡ್ಡಿದ್ರೂ ನನಗೆ ಆ ಮನೆ ಆಗಲಿಲ್ಲ. ಕೊನೆಗೇನಾಯಿತು, ಪಾಯ ಹಾಕಿದ್ವಿ, ಬಿಟ್ಬಿಟ್ವಿ. ಕೊನೆಗೆ ನೋಡಿದಾಗ ಏನನ್ನಿಸ್ತು ಅಂತಂತಂದರೆ ನನ್ನಿಂದ ದುಡ್ಡಿಲ್ದಲೇ ಕಡ್ದನು ಶಿವಮೊಗ್ಗದಲ್ಲಿ ಒಂದು ಫ್ಯಾಕ್ಟ್ರಿ ಓನರ್ ಆಗಿದ್ದಾನೆ ಇವತ್ತು. ನಾನು ಅವನು ಒಂದೇ ಮುಹೂರ್ತದಲ್ಲಿ ಪೂಜೆ ಮಾಡಿದರು. ಅವನ ಒಂದು ಫ್ಯಾಕ್ಟ್ರಿ ಓಪನಿಂಗ್ ಸೆರೆಮನಿಗೆ ಔಟ್ ಬಂದಮೇಲೆ ನನಗೆ ಅನಿಸಿದ್ದು ಇಷ್ಟೇ, ನನ್ನ ಮೇಲೆ ದಯ ಇಲ್ಲ ನಮ್ಮ ಗುರುಗಳಿಗೆ ಅಂತ. ಆವಾಗ ಊಟಕ್ಕೆ ಕರೆದ್ರು ಮಧ್ಯಾಹ್ನ. ನಾನು ಅವರು ಕೂತ್ಕೊಂಡು ಊಟ ಮಾಡ್ತಿದ್ವಿ. ಅವ್ರ ಹತ್ರ ಜಗಳ ಮಾಡ್ತಾಯಿದ್ದೆ ನಾನು. ಹಾಗಾಗಿ ಅವ್ರೇನು ಮಾಡಿದ್ರು, ಬಾ ಊಟ ಮಾಡು, ಮನೆ ಎಲ್ಲಾಗುತ್ತೆ ಅನ್ನೋದನ್ನು ಹೇಳ್ತೀವಿ. ಅದನ್ನು ನೋಡಿದ ತಕ್ಷಣ ನನಗೇನೋ ಒಂದು ಅವ್ಯಕ್ತ ಭಾವನೆ, ಯಾವುದೋ ಜನ್ಮಾಂತರದ ಋಣ ಇರ್ಬೋದು ಅನ್ನಂಗಾಯ್ತು. ಇದು ಮಳೆಯಲ್ಲಿ ನೆಂದ್ರೆ, ಇದು ಕರಗಿದ್ರೆ ನಿನ್ನ ಜೀವನದಲ್ಲಿ ನೀನು ಕರಗೋಕೆ ದೊಡಪ್ಪ. ಅವನು ನಮ್ಮ ಸೈಟಲ್ಲಿದ್ದಾನೆ, ನಮ್ಮ ಮನೆ ಬಾಗಿಲಲ್ಲಿದ್ದಾನೆ ಅಂತ ನಿನ್ಗೆ ಅಹಂಕಾರ ದೊಡಪ್ಪ, ಅದನ್ನು ಕಿತ್ತು ಬಿಸಾಕೋ. ಅವರಿದ್ದಾರೆ ಅಂದರೆ ನಿನ್ಗೆ ಯಾರು ಹೊಡಿಯಬೇಕು, ಹೋಗಲು ಅಂದರು. ನಂಬಿಕೆಟ್ಟವರಿಲ್ಲವೋ
ಶ್ರೀ ಗುರುವನ್ನು ನಂಬಿಕೆಟ್ಟವರಿಲ್ಲ.